ಆದ್ರೆ ನಾವ್ ಯಾರು ಏನು ಮಾಡೋ ಪರಿಸ್ಥಿತಿಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ಯಾಕೇನು ಮಾಡಕ್ಕಾಗಲ್ಲ? ಏಜೆ ಅಷ್ಟು ದೊಡ್ಡ ವ್ಯಕ್ತಿ, ಅವ್ರನ್ನ ಒಂದ್ ಕ್ಷಣದಲ್ಲಿ ಬಿಡ್ಸಕ್ಕಾಗಲ್ವಾ? ಅಷ್ಟಕ್ಕೂ ಏಜೆ ಏನ್ ತಪ್ಪು ಮಾಡಿದ್ದಾರೆ ನೀವೇ ಹೇಳಿ. ಅಷ್ಟಕ್ಕೂ ಅವರು ತಪ್ಪೇ ಮಾಡಿಲ್ಲ. ಅದನ್ನ ನೀನ್ ಹೇಳ್ತಾ ಇದ್ಯಾ, ಆದ್ರೆ ಒಂದ್ಸಲ FIR ಫೈಲ್ ಆದ್ಮೇಲೆ ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ಕೋರ್ಟ್. ಏಜೆ ಅರೆಸ್ಟ್ ಆಗಿರೋದು ಫ್ರೈಡೆ. ಇನ್ನು ಮಂಡೇ ಕೋರ್ಟ್ ಓಪನ್ ಆಗೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ ಅಂತ ಲಾಯರೇ ಹೇಳ್ತಿದ್ದಾರೆ. ದುರ್ಗವ್ರೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನಗೆ ತುಂಬಾ ಕಷ್ಟ ಆಗ್ತಿದೆ. ಅಲ್ಲೇನಾಗ್ತಿದ್ಯೋ ನಂಗೆ ಗೊತ್ತಿಲ್ಲ. ಅದಕ್ಕೆ ಅವ್ರನ್ನ ನೋಡ್ಕೊಂಡು ಬರ್ತೀನಿ. ಬೇಕಿದ್ರೆ ನೀವು ಬನ್ನಿ. ಲೀಲಾ, ನಿನಗೆ ಯಾಕೆ ನಾನು ಹೇಳಿದ ಅರ್ಥ ಆಗ್ತಾ ಇಲ್ಲ? ಆ SI ಸರಿ ಇಲ್ಲ ಅಂತ ನೀನೇ ಹೇಳ್ತಾ ಇದ್ದೆ. ನೀನ್ ಅಲ್ಲಿಗೆ ಹೋದ್ರೆ ನಿನ್ನ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನಿನಗೆ ಅವಮಾನ ಮಾಡ್ತಾರೆ. ನಿನಗೆ ಅವಮಾನ ಆಗೋದು ನನಗಿಷ್ಟ ಇಲ್ಲ ಲೀಲಾ. ನಾವೇ ಈ ತರ ಯೋಚನೆ ಮಾಡಿದ್ರೆ ಅಲ್ಲಿ ಪಾಪ ಏಜೆ ಒಬ್ಬರೇ ಇದ್ದಾರೆ. ರಾಜನ್ ತರ ಇದ್ದೋರು ಅಲ್ಲೂ ಕತ್ಲ ಕೋಣೆಯಲ್ಲಿ ಕಾಲ ಕಳಿಬೇಕು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಲ್ಲ, ನೀವ್ ಯೋಚನೆ ಮಾಡಿ. ಅವ್ರಿಗೆ ನೋವಾಗಿರೋದು ಅರೆಸ್ಟ್ ಮಾಡಿದ್ದಾರೆ ಅಂತ ಅಲ್ಲ, ಅಂತರ ಅತ್ತೆ ವಿಷಯಕ್ಕೆ ಏಜೆ ಮೇಲೆ ಆರೋಪ ಮಾಡಿದ್ದಾರೆ ಅನ್ನೋ ವಿಷಯಕ್ಕೆ ಅವ್ರಿಗೆ ನೋವಾಗಿರುತ್ತೆ. ಸರಿ, ನೀವ್ ಹೇಳ್ದಾಗೆ ನಾನು ಸೋಮವಾರದವರೆಗೂ ತಡ್ಕೋತೀನಿ. ಆದ್ರೆ ನಾವ್ ಮಾಡ್ಬೇಕಾಗಿರೋದು ಇನ್ನೊಂದು ಕೆಲ್ಸ ಇದೆ. ಏನ್ ಕೆಲ್ಸ? ಅಜ್ಜಿಗೆ ಏಜೆ ಅರೆಸ್ಟ್ ಆಗಿರೋದು ಗೊತ್ತಿಲ್ಲ. ಸೋಮವಾರದವರೆಗೂ ಅಜ್ಜಿಗೆ ಯಾವ ವಿಷಯನೂ ಗೊತ್ತಾಗಬಾರ್ದು. ಸುಳ್ಳು ಹೇಳೋ ತಪ್ಪಲ್ವಾ? ಆದ್ರೆ ನಮ್ಮನ್ನೆಲ್ಲ ಅಷ್ಟು ಪ್ರೀತಿ ಮಾಡೋ ಅಜ್ಜಿ ಹತ್ರ ಹೇಗೆ ಸುಳ್ಳು ಹೇಳೋದು? ಸುಳ್ಳು ಹೇಳೋ ತಪ್ಪೇ ಲಕ್ಷ್ಮಿ. ಆದ್ರೆ ಒಂದ್ ಸುಳ್ಳಿಂದ ಒಬ್ರಿಗೆ ನೋವಾಗಲ್ಲ, ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಕೆಲವ್ರಿಗೆ ಕೆಲವೊಂದ್ ಸುಳ್ಳನ್ನ ಹೇಳ್ಬಹುದು. ಸರಿ, ಅಜ್ಜಿಗೆ ಈ ವಿಷಯ ಕಿವಿಗೆ ಬೀಳ್ತಾ ಇರೋ ಹಾಗೆ ನೋಡ್ಕೋತೀವಿ. ಇದನ್ನೆಲ್ಲ ಮಾಡ್ತಿರೋದು ಅಜ್ಜಿಗೋಸ್ಕರ, ನೆನ್ಪಿರ್ಲಿ. ನನ್ಗಂತೂ ಆ ಮನೆಯಿಂದ ಹೊರಡಕ್ಕೆ ಮನ್ಸಿರ್ಲಿಲ್ಲ. ನೀನ್ ತುಂಬಾ ಒತ್ತಾಯ ಮಾಡ್ದೆ ಅಂತ ಬಂದೆ. ಈಗ್ಲೂ ನಂಗ್ ಮನ್ಸೇ ಇಲ್ಲ ಅಕ್ಕ. ಕ್ಷಣಕ್ಕೂ ಅಲ್ಲಿ ಏನಾಗುತ್ತೋ ಅಂತ ಒಂದೇ ಸಮ ಜೀವ ಹೊಡ್ಕೋತಿದೆ. ಚುಕ್ಕಿ, ಏಜಿಗೇನು ಆಗಲ್ಲ ಕಣೆ. ಅವ್ರ ಮನೆಗೆ ವಾಪಸ್ ಬಂದೇ ಬರ್ತಾರೆ. ಆದ್ರೆ ನೀನು ಅಪ್ಪ ಅಮ್ಮನ್ಗೆ ಈ ವಿಷಯ ಗೊತ್ತಾಗದೆ ಇರೋ ತರ ನೋಡ್ಕೋ ಪ್ಲೀಸ್. ಏನ್ ಹೇಳ್ತಿದ್ಯಾ ಅಕ್ಕ ನೀನು? ಅಪ್ಪ ಅಮ್ಮಂಗೂ ಆಗ್ಲೇ ಈ ವಿಷಯ ಗೊತ್ತಾಗಿದೆ. ಹೆಂಗ್ ಗೊತ್ತಾಯ್ತು? ಗೊತ್ತಾಗ್ಬಾರ್ದು ಅಂತ ನಾನು ಹೇಳಿದ್ದೆ ತಾನೆ. ಯಾವ ಕಾಲದಲ್ಲಿ ಇದೆಯಾ ಅಕ್ಕ ನೀನು? ಈಗೆಲ್ಲ ಮೊಬೈಲ್ ಅಲ್ಲೇ ಎಲ್ಲ ವಿಷಯ ಬಂದ್ಬಿಡುತ್ತಲ್ಲ. ಎಲ್ರಿಗೂ ಈಗಾಗ್ಲೇ ವಿಷಯ ಗೊತ್ತಾಗಿದೆ. ಎಲ್ರು ತುಂಬಾ ಗಾಬರಿ ಆಗಿದ್ದಾರೆ ಅಕ್ಕ. ಅದ್ರಲ್ಲೂ ಚುಕ್ಕಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನಂಗೊಂದು ಅರ್ಜೆಂಟ್ ಕೆಲಸ ನೆನಪಾಯ್ತು. ನೀನು ಅಪ್ಪ ಅಮ್ಮಗೆ ಮನೆಗೆ ಬರಕ್ ಬಿಡ್ಬಿಡ ಆಯ್ತಾ? ಅವ್ರನ್ನ ಅಲ್ಲೇ ಇದ್ದು ನೀನೇ ಕಂಟ್ರೋಲ್ ಮಾಡ್ಕೊ. ಇಲ್ಲಿ ಬಂದ್ರೆ ಯಾರಿಗೆ ಸಮಾಧಾನ ಮಾಡ್ಬೇಕು, ಯಾರಿಗೆ ಬಿಡ್ಬೇಕು ಅಂತ ನಂಗೆ ಒಂದು ಗೊತ್ತಾಗಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಬಾಯ್. ಅನ್ಸೋದೇನಿದೆ ರೀ, ನಿಮ್ಮ ಮನೇಲಿ ಏನಾದರೂ ಇದೇ ಥರ ನಡೆದಿದ್ರೆ ನಿಮಗೇನು ಅನ್ನಿಸ್ತಿತ್ತು? ಯೋಚನೆ ಮಾಡಿದ್ದೀರಾ? ಅಯ್ಯೋ ದೇವ್ರೆ, ನಮ್ಗೆ ಯಾಕೆ ಈ ಅವಸ್ಥೆ ಬಂತು, ನಮಗೆ ಯಾಕೆ ಹೀಗಾಯ್ತು ಅಂತ ಅನ್ನಿಸ್ತಾ ಇತ್ತೋ ಇಲ್ವೋ? ನನಗೂ ಹಾಗೆ ಅನ್ನಿಸ್ತಾ ಇದೆ. ಸರ್, ನಿಮ್ಮ ಅಳಿ ಅಂದ್ರು ಒಬ್ಬ ಕೊಲೆಗಾರ ಅಂತ ಅರೆಸ್ಟ್ ಆಗಿದ್ದಾರೆ. ಸೊ ಗಂಡನ ಮನೆಯಲ್ಲಿ ನಿಮ್ಮ ಮಗಳು ಲೀಲಾ ಅವರು ಸೇಫ್ ಆಗಿರ್ತಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ನಿಮ್ಮ ಅಳಿಯ ಒಬ್ಬ ಕೊಲೆಗಾರ ಅಂತ ಹೇಳ್ಕೊಳಕ್ಕಾಗದೆ ನಿಮ್ಮ ಮಗಳಿಗೆ ಏನಾದ್ರೂ ಡಿವೋರ್ಸ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಮ್ಮ ಹೀಗೆಲ್ಲ ಕೆಟ್ಟದಾಗಿ ಮಾತಾಡ್ತೀರಾ? ನಮಗೂ ಒಂದು ಮನಸ್ಸು ಅಂತ ಇದೆ, ಅದಕ್ಕೆ ಆಘಾತ ಆಗಿದೆ. ಕೆಟ್ಟದಾಗಿ ಮಾತಾಡ್ಬೇಡಿ ದಯವಿಟ್ಟು ಪ್ಲೀಸ್. ಸರ್, ನೀವು ನಮ್ಮೇಲೆ ಹೇಳ್ಬೇಡಿ ಸರ್. ನಮ್ಗಳ ಕೆಲಸ ನಿಮ್ಗಳ ಅಭಿಪ್ರಾಯನ ಜನಗಳ ಮುಂದೆ ಇಡೋದಷ್ಟೇ. ಅಷ್ಟೇನಾದ್ರೂ ಇತ್ತು ಅಂತಂದ್ರೆ ಬನ್ನಿ, ಡೀಟೇಲ್ ಆಗಿ ಜನಗಳ ಮುಂದೆನೆ ಮಾತಾಡೋಣ. ನೀವು ಎಷ್ಟೇ ರೀತಿ ಕೇಳಿದ್ರು ನನ್ನ ಉತ್ತರ ಒಂದೇ.
ಎಜೆ ಸರ್ನ ಚೆನ್ನಾಗಿ ಗೊತ್ತಿರೋರು ಎಲ್ಲರೂ ಅವ್ರ ಪರವಾಗಿ ಸಾಲಾಗಿ ನಿಲ್ತಾರೆ. ಆ ಸಾಲಿಗೆ ಈ ಮನೆ ಮತ್ತು ಈ ಮನೆಯಲ್ಲಿರೋರು ಎಲ್ಲರೂ ಸೇರ್ತಾರೆ. ಗೊತ್ತಾಯ್ತಾ? ಇದು ನನ್ನ ಉತ್ತರ. ನನ್ನ ಕೈಲಾರೆ ಆಗೋಯ್ತು. ಈಗ ತೇಜ ಈ ಪರಿಸ್ಥಿತಿಗೆ ಬರಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಅನ್ಕೊಂಡಿದ್ದನ್ನ ನಾನಿವತ್ತು ಮಾಡಿ ಮುಗಿಸಿದ್ದೀನಿ. ಏಜೆ ಇವತ್ತು ಈ ಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಅವನ ಮೇಲಿದ್ದ ಸೇಡು. ಏನಾದ್ರೂ ಮಾಡಿ ನಾನು ಏಜೆನ ಬಿಡಿಸ್ಲೇಬೇಕು. ಇನ್ನೇನೇ ಮಾಡಿದ್ರು ಏಜೆ ಅಂತೂ ಹೊರಗಡೆ ಬರಲ್ಲ. ಏಜೆನ ಹೊರಗಡೆ ಕರ್ಕೊಂಡ್ ಬರೋವರೆಗೂ ನನಗೆ ಸಮಾಧಾನ ಇಲ್ಲ. ಏಜೆ ಜೈಲಲ್ಲೇ ಕೊಳಿಬೇಕು. ಆಗ್ಲೇ ಅಂತ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಟೈಮ್ ನೋಡೋದಕ್ಕಾಗಿರಲ್ಲ. ಪ್ಲೀಸ್ ನೀವು ಊಟ ಮಾಡಿ ಅಜ್ಜಿ. ಅವನಲ್ಲಿ ಊಟ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾ ಇರ್ತಾನೆ. ನಾನು ಇಲ್ಲಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಹೇಗಮ್ಮ ಇರಲಿ? ಈ ಥರ ಊಟ ಬಿಟ್ಟಿದ್ದೀರಂತ ಏಜೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗಲ್ಲ ಹೇಳಿ? ಅವ್ರಿಗೆ ಬೇಜಾರಾದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ನಾನು ನನ್ನ ಮಗನ ಹತ್ರ ಮಾತಾಡಬೇಕು, ಆಡ್ಲೇಬೇಕು. ರಾಮ್ ಫೋನ್ ಮಾಡೋವರೆಗೂ ನೀವ್ ಯಾರು ನನ್ನ ಹತ್ರ ಬರಬೇಡಿ, ಊಟ ಮಾಡು ಅಂತಲೂ ಹೇಳ್ಬೇಡಿ. ಸರಿ, ಈಗ ಏನು? ನೀವ್ ಏಜೆ ಹತ್ರ ಮಾತಾಡ್ಬೇಕು ತಾನೆ? ಹೌದು ಹೌದು ಹೌದು. ರಾಮ್ ಹತ್ರ ಮಾತಾಡಿದ್ಮೇಲೆನೆ ಊಟ. ಇಲ್ದ ಹೋದ್ರೆ ಉಪವಾಸ ಉಪವಾಸ ಉಪವಾಸ. ಸರಿ ಆಯ್ತು, ನೀವ್ ಇಲ್ಲೇ ಇರಿ, ನಾನು ಫೋನ್ ತಗೊಂಡ್ ಬರ್ತೀನಿ. ಆಮೇಲೆ ಏಜೆ ಕಾಲ್ ಮಾಡ್ತೀನಿ, ಆಯ್ತಾ? ಲೀಲಾ, ನಿನ್ ಮೊಬೈಲ್ ಎಲ್ಲಿದೆ? ತಗೊಂಬ. ನನ್ನ ಹೆಸರನ್ನ ಏಜೆ ಅಂತ ಸೇವ್ ಮಾಡು. ನಾನ್ ಮೆಸೇಜ್ ಮಾಡ್ತೀನಿ. ಅಜ್ಜಿ ಸಮಾಧಾನ ಆದ್ರೂ ಆಗ್ಬೋದು. ಅಜ್ಜಿ, ನಿಮ್ಮ ಎದುರಿಗೆ ಏಜೆಗೆ ಫೋನ್ ಮಾಡ್ತೀನಿ, ಆಯ್ತಾ? The number you have dialed is currently busy. ಫೋನ್ ಕಟ್ ಮಾಡಿದ್ರು. ಅಯ್ಯಯ್ಯೋ, ನಿನ್ ಫೋನೇ ಕಟ್ ಮಾಡ್ಬಿಟ್ನಲ್ಲೇ. ಏನಾಗಿದೆ ಅವನ್ಗೆ? ನೋಡಿ, ಮೆಸೇಜ್ ಕಳ್ಸಿದ್ದಾರೆ. ಪ್ಲೀಸ್ ಆಮೇಲೆ ಕಾಲ್ ಮಾಡು, ಐ ಮೀನ್ ಮೀಟಿಂಗ್ ಅಂತ. ನೋಡಿದ್ರಾ? ನಿಜ, ಕಷ್ಟ ಮನುಷ್ಯನ್ ಬರ್ದೆ ಮರಕ್ ಬರುತ್ತಾ ಅಂತ ಒಂದ್ ಮಾತು ಹೇಳ್ತಾರೆ. ಅದ್ ನಿಮ್ಗೂ ಗೊತ್ತಿರುತ್ತೆ. ಆದ್ರೆ ಕೆಟ್ಟ ಕಾಲದಲ್ಲಿ ಮರಕ್ಕೂ ಕಷ್ಟ ಬರುತ್ತೆ ಅಂದ್ಮೇಲೆ ಮನುಷ್ಯ ಯಾವ ಲೆಕ್ಕ ಹೇಳಿ?
ಮಾತಂತೂ ಸತ್ಯ. ನಿಮ್ಗೆ ಈ ತರ ಕಷ್ಟ ಬರುತ್ತೆ ಅಂತ ಮನ್ಸಲ್ಲೂ ನಾನು ಯಾರು ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೆ ನಮ್ಮೆಲ್ಲರಿಗೂ ಕಷ್ಟ ಆಗುತ್ತೆ. ಹಾಗಿದ್ಮೇಲೆ ನಿಮ್ಗೆ ಎಷ್ಟು ನೋವಾಗಿರ್ಬೋದು ಅಂತ ಯೋಚನೆನೂ ಮಾಡಕ್ಕಾಗಲ್ಲ. ಸಾವಿರಾರು ಜನಕ್ಕೆ ಜೀವ ಕೊಟ್ಟಿರೋ ನಿಮ್ಗೆ ಯಾವ ಕಾರಣಕ್ಕೂ ತೊಂದರೆ ಆಗಲ್ಲ. ನೀವು ಆದಷ್ಟು ಬೇಗ ಈ ಕಷ್ಟದಿಂದ ಹೊರಗಡೆ ಬರ್ತೀರಾ. ತುಂಬಾ ಮಾತಾಡ್ತಿದ್ದೀನಿ ಅನ್ಸ್ತಾ ಇದೆ. ನಿಮಗ್ ಧೈರ್ಯ ಹೇಳೋಷ್ಟು ದೊಡ್ಡೋಳ್ ನಾನಲ್ಲ, ನನ್ಗಷ್ಟು ಅನುಭವನೂ ಇಲ್ಲ. ಆದ್ರೆ ಈ ಟೈಮ್ನಲ್ಲಿ ನೀವು ಒಂಟಿ ಅಲ್ಲ, ನಿಮ್ ಜೊತೆ ಇಡೀ ಮನೆ ಇದೆ ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದಕ್ಕೆ ಇಷ್ಟೆಲ್ಲ ಹೇಳ್ದೆ. ಎಲ್ಲ ಒಳ್ಳೇದಾಗುತ್ತೆ ಏಜೆ. ನನ್ನ ಉಸಿರಿರೋವರೆಗೂ ನಾನು ನಿಮ್ಗೋಸ್ಕರ ಹೋರಾಡ್ತೀನಿ. ನಾವೆಲ್ಲರೂ ನಿಮ್ ಜೊತೆ ಕೊನೆವರೆಗೂ ಇದ್ದೇ ಇರ್ತೀವಿ. ಟೇಕ್ ಕೇರ್ ಏಜೆ. ಕಪ್ಪಿ, ನಂಗೆ ಕನ್ನಡಕ ಎಲ್ಲ ಓದಕ್ಕಾಗಲ್ಲ, ಓದ್ ಹೇಳೋ ಅಂತಿದ್ರೆ ನನಗೆ ಏನ್ ಗೊತ್ತಾ ಅಂತ ಕೇಳ್ತಿದ್ಯಲ್ಲ. ಉದ್ಯಮಿ ಏಜೆ ಅವರಿಗೆ ಈ ಸಾಲಿನ ಶ್ರೇಷ್ಠ ನಾಗರಿಕ ಪ್ರಶಸ್ತಿ. ನಿನ್ನ ಇಂಥ ಖುಷಿ ಸುದ್ದಿನ ಒಳ್ಳೆ ರೋಗ ಪಡೆದವ್ರ ತರ ಓದ್ತಿದ್ಯಲ್ಲೋ. ಇದನ್ನ ಹೇಗ್ ಓದ್ಬೇಕು ಗೊತ್ತಾ? ಖ್ಯಾತ ಉದ್ಯಮಿ ಏಜೆ ಅವರಿಗೆ ಈ ಸಾಲಿನ ಶ್ರೇಷ್ಠ ನಾಗರಿಕ ಪ್ರಶಸ್ತಿ, ಹೀಗ್ ಓದ್ಬೇಕು. ಸರಿ ಅಜ್ಜಿ, ಹಾಗೆ ಓದ್ತೀನಿ. ಮುಂದಕ್ಕೆ ಓದು. ಉದ್ಯಮಿ ಏಜೆ ಅವರಿಗೆ ಈ ಸಾಲಿನ ಪ್ರಶಸ್ತಿ ಸಿಕ್ಕಿದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಈ ವಿಷಯ ಹೊರಬರುತ್ತಿದ್ದಂತೆಯೇ ಏಜೆ ಅಭಿಮಾನಿಗಳಲ್ಲಿ ಎಲ್ಲಿಲ್ಲದ ಸಂತೋಷ, ಖುಷಿ ಉಕ್ಕಿ ಬಂದಿದ್ದು ವಿಶ್ವರೂಪ್, ಸಾರಿ ಅಜ್ಜಿ, ಅದು ಖುಷಿಗೆ ಆನಂದ ಬಾಷ್ಪ ಅಂತಾರಲ್ವಾ, ಹಾಗೆ ಕಣ್ಣೀರು ಬಂದ್ಬಿಡ್ತು. ಸಾಕು ಬಿಡು, ಸಾಕು ಬಿಡು. ನನ್ ಮಗನ್ ಇಷ್ಟು ದೊಡ್ಡ ಪ್ರಶಸ್ತಿ ಬಂದಿದೆಯಲ್ಲ, ಇದಕ್ಕಿಂತ ನನ್ಗಿನ್ನೇನ್ ಬೇಕು? ಕೌಸಲ್ಯ, ಅದಕ್ಕೆ ಹೇಳೋದು ಕಣೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಮಾತಾಡೋ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡ್ಕೋಬೇಕು ಕಣೆ. ನಾನು ತಪ್ಪು ಮಾಡ್ಬಿಟ್ಟೆ ರೀ. ಪ್ರತಿ ಸಲ ಲೀಲಾಗೆ ನೀನ್ ತಪ್ಪು ಮಾಡ್ದೆ ಅಂತ ಹೇಳ್ತಿದ್ದೆ. ಆದ್ರೆ ಈ ಸಲ ತಪ್ಪು ಮಾಡಿದ್ದು ಅವಳೆಲ್ಲ, ನಾನು. ಅವಳಿಗೆ ಇಷ್ಟೆಲ್ಲ ಬೈದಿದ್ದೀನಿ, ಅವಳ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ. ಆದ್ರೂ ನನ್ನ ಮಗಳು ಒಂದಿನೂ ನನಗೆ ತಿರುಗಿಸಿ ಮಾತಾಡ್ದವಳಲ್ಲ. ಲೀಲಾಗೆ ನನ್ನ ಮಲ್ತಾಯಿ ಅಂತ ನನ್ನ ಮನ್ಸಲ್ಲಿ ಬಂತೆ ಹೊರತು ಅವಳ ಮನ್ಸಲ್ಲಿ ಒಂದಿನೂ ನನ್ನನ್ನ ಮಲ್ತಾಯಿ ಅಂತ ಅನ್ಕೊಂಡ್ಲೇ ಇಲ್ಲ ಅವಳು. ನಾನು ತಪ್ಪು ಮಾಡ್ಬಿಟ್ಟೆ ರೀ, ನನ್ನ ಪಾಪಿ ರೀ, ನಾನು ತಪ್ಪು ಮಾಡ್ಬಿಟ್ಟೆ. ಅಮ್ಮ ಪ್ಲೀಸ್ ಸುಮ್ಮನಿರು. ನೀನ್ ಬೇಜಾರಾಗಿದ್ಯಾ ಅಂತ ಅಕ್ಕಂಗೆ ಗೊತ್ತಾದ್ರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇಲ್ಲ ರೀ, ನಾನು ಏನಿದ್ರು ಅವಳ ಹತ್ರನೇ ಮಾತಾಡ್ಬೇಕು. ಬನ್ನಿ ಅಳಿಯಂದ್ರ ಮನೆಗೆ ಹೋಗೋಣ. ಈಗಾಗ್ಲೇ ಅವಳು ಕಷ್ಟದಲ್ಲಿದ್ದಾಳೆ, ನಾವು ಅವಳ ಜೊತೆ ಹೋಗಿ ನಿಂತ್ಕೋಬೇಕು ರೀ. ಇವಾಗ್ಲೇ ಬೇಡ ಅಮ್ಮ. ಅಕ್ಕನೇ ಹೇಳಿದಾಳೆ, ವಿಷಯ ತಣ್ಣಗಾಗೋವರೆಗೂ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ನೀವ್ ಯಾರು ಅಲ್ಲಿಗೆ ಬರೋದ್ ಬೇಡ ಅಂತ. ಇದರಲ್ಲೇ ಗೊತ್ತಾಗುತ್ತೆ ನನ್ನ ಮಗಳು ಎಂಥ ಅಪರಂಜಿ ಅಂತ.
ಸಂತೋಷ ಆದಾಗ ಎಲ್ಲರ ಜೊತೆ ಹಂಚ್ಕೋತಾಳೆ. ಮತ್ತೆ ದುಃಖ ಆದಾಗ ಅವಳು ಒಪ್ಪಳೆ ಅನುಭವಿಸ್ತಾಳೆ. ಇಂಥ ಮನಸ್ಸು ಎಲ್ರಿಗೂ ಬರಲ್ಲ ಕೌಸಲ್ಯ. ನಿಜ ಅಪ್ಪ, ಭಾವ ದೇವ್ರಾದ್ರೆ ಅಕ್ಕ ದೇವತೆ. ಸ್ವಲ್ಪ ದಿನ ಸುಮ್ಮನಿರಮ್ಮ, ಆಮೇಲೆ ಅಕ್ಕನೇ ಬರ್ತಾಳೆ. ನೀನೇನು ಯೋಚನೆ ಮಾಡಬೇಡ. ಈ ಮುತ್ತಿಗೆ ನೋಡಕ್ಕೇನ್ ರೋಗ? ತಂದ್ಕೊಟ್ಟಿರೋದನ್ನ ನೋಡ್ಬಿಟ್ರೆ ಗಂಟು ಹೋಗ್ಬಿಡತ್ತಾ? ಹಾಗಲ್ಲ ಆಂಟಿ, ಡೇಟ್ ನೋಡ್ದೆ ಇವತ್ತಿಂದಿತ್ತು. ಅದಕ್ಕೆ ಗೊತ್ತಿರೋರಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಇವತ್ತಿನ ಡೇಟಾ ಎಲ್ಲಿ ಕೊಡಿಲಿ? ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತಲ್ಲಪ್ಪ. ಏನಾಯ್ತು ಆಂಟಿ? ಇವ್ರು ನಮಗ್ ತುಂಬಾ ಬೇಕಾದವರು. ನೀ ಇದನ್ನ ಇವಾಗ ಕೊಡದೆ ಹೋಗಿದ್ರೆ ಅವ್ರು ಕರೆದ್ರು ನಾವು ಹೋಗ್ಲಿಲ್ಲ ಅನ್ನೋ ಮಾತು ನಿಂತು ಬಿಡ್ತಿತ್ತು. ತುಂಬಾ ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ಆಂಟಿ, ನನ್ನ ಕಣ್ಣಿಗೆ ಬಿತ್ತು, ನಾನು ತಂದ್ಕೊಟ್ಟೆ. ತುಂಬಾ ಇಂಪಾರ್ಟೆಂಟ್ ಮದ್ವೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹೋಗ್ಲಿಲ್ಲ ಅಂದ್ರೆ ಆಗತ್ತಾ? ಹೋಗ್ಲೇಬೇಕಲ್ವಾ? ಹೋಗದೆ ಇರಕ್ಕಾಗತ್ತೇನಮ್ಮ? ಇವ್ರು ನಮ್ಮ ಮನೆಗೆ ತುಂಬಾ ಬೇಕಾದವರು. ಇವ್ರ ಮನೇಲಿ ಒಂದು ಸಣ್ಣ ಪೂಜೆ ಆದ್ರೂ ನಾವೆಲ್ಲ ಹೋಗ್ತಿದ್ವಿ. ಈಗ ಮದುವೆ, ಹೋಗದೆ ಇರಕ್ಕಾಗತ್ತಾ? ಅದು ಅಲ್ಲದೆ ಇಂಥ ಸಮಾರಂಭಗಳಿಗೆ ಹೋದ್ರೆ ತಾನೆ ಸಂಬಂಧಗಳು ಉಳಿಯೋದು ಬೆಳೆಯೋದು ಎಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಜಗಳಗಳು ಇಲ್ಲಿ ಬಗೆಹರಿದು ಒಂದಾಗಿರೋ ಉದಾಹರಣೆಗಳು ಎಷ್ಟಿಲ್ಲ. ನೀವ್ ಹೇಳ್ತಾ ಇರೋದೆಲ್ಲ ನಿಜ. ನೀವ್ ಹೊರಡ್ತೀರಾ? ಹೌದು, ಮತ್ತೆ ಮುಹೂರ್ತ ಆಗೋಗಿರುತ್ತೆ. ಅದ್ರಲ್ಲಿ ನೀವು ನಿಮ್ ಬಾಸ್ಗೋಸ್ಕರ ಕಣ್ಣೀರ್ ಹಾಕ್ತಿದ್ದೀರಲ್ಲ, ನನಗೆ ನಿಮ್ಮ ಮೇಲೆ ಹೆಮ್ಮೆ ಆಗ್ತಿದೆ ವಿಶ್ವರೂಪ್. ಮೇಡಮ್, ಬಾಸ್ ನಂಗೆ ಬೈತಾರೆ, ಹೊಡಿತಾರೆ, ಆದರೆ ಹಾಕಿರೋದು ನಮ್ಮ ಬಾಸಿಗೆ ಮಾತ್ರ ಮೇಡಮ್. ಯಾಕಂದ್ರೆ ನಮ್ಮಪ್ಪ ಹೇಳಿದ್ದು ಒಂದೇ ಒಂದು ಮಾತಿಗೆ ಬೀದಿ ಬೀದಿ ಅಲೆತಿದ್ದಿದ್ದು ನನ್ನ ಕರೆದು ನಂಗೊಂದು ಜೀವನ ಕೊಟ್ಟಿದ್ದಾರೆ ಮೇಡಮ್. ನಾಯಿ ನಾಯಿ ಅಂತ ಕರಿತಿದ್ದಿದ್ದ ಜನ ಇವತ್ತು ನನ್ನನ್ನು ಸರ್ ಅಂತ ಕರಿತಿದ್ದಾರೆ ಅಂದರೆ ನಾನು ಬಾಸ್ ಜೊತೆ ಇರೋದ್ರಿಂದ ಮಾತ್ರ ಮೇಡಮ್. ಕೆಲಸದ ವಿಚಾರದಲ್ಲಿ ಅವ್ರು ನಂಗೆ ಬಾಸ್ ಆಗಿರ್ಬೋದು, ಆದರೆ ಲೈಫಿನಲ್ಲಿ ಅವ್ರು ನನ್ನ ತಂದೆ ಸ್ಥಾನ ತುಂಬಿದ್ದಾರೆ ಮೇಡಮ್. ಸಮಾಧಾನ ಮಾಡ್ಕೊಳ್ಳಿ ವಿಶ್ವರೂಪ್, ನಾವಿವಾಗ ಹೋಗ್ತಾ ಇದ್ದೀವಲ್ಲ, ಎಲ್ಲ ಸರಿ ಹೋಗುತ್ತೆ. ನಿಮ್ ಕಣ್ಣಲ್ಲಿ ನೀರು ನೋಡಕ್ಕಾಗಲ್ಲ, ಪ್ಲೀಸ್ ಕಣ್ಣೀರ್ ಒರೆಸ್ಕೊಳ್ಳಿ. ಸಾರಿ ಮೇಡಮ್, ಎಮೋಷನ್ನ ಕಂಟ್ರೋಲ್ ಮಾಡ್ಕೋಬಹುದು, ಕಣ್ಣೀರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಹೇ, ಎಲ್ಲಿಗೆ ಹೋಗ್ತಿದ್ದೀರಾ? ಅಜ್ಜಿ, ಒಂದ್ ಸಣ್ಣ ಕೆಲ್ಸ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ಹೀಗೆ ಹೋಗಿ ಹೀಗೆ ಬಂದ್ಬಿಡ್ತೀವಿ. ಹೀಗೆ ಹೋಗಿ ಹಾಗೆ ಬನ್ನಿ, ಪರವಾಗಿಲ್ಲ. ಅದ್ರ ಜೊತೆ ನನ್ನನ್ನು ಕರ್ಕೊಂಡು ಹೋಗಿ. ಮನೇಲೆ ಇದ್ದಿದ್ದು ಬೋರ್ ಆಗ್ಬಿಟ್ಟಿದೆ. ಛಾಯಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಆಂಟಿ, ಈ ಮನೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈ ಮನೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋವಂಥದ್ದು ಏನಿದೆ? ಹಾಗಲ್ಲ ಆಂಟಿ, ನನಗೆ ಅನ್ನಿಸ್ತಾ ಇದೆ ನೀವು ಈ ಮನೆಗೆ ಒಳ್ಳೇದಾಗ್ಲಿ ಅಂತ ತೀರ್ಥಯಾತ್ರೆಗೆ ಹೋಗ್ಬಿಟ್ಟು ಬಂದ್ರಿ. ಆದರೆ ನಿಮ್ಮ ಮಗ ನಿಮ್ಮನ್ನು ನೋಡೋಕ್ಕೆ ಬಂದಿಲ್ಲ ಅಲ್ಲ. ಅವ್ರಿಗೆ ನಿಮ್ಗಿಂತ ಬಿಸ್ನೆಸ್ಸೇ ಹೆಚ್ಚಾಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಛಾಯಾ, ನನ್ನ ರಾಮ್ ಜಾಗದಲ್ಲಿ ಬೇರೊಬ್ಬ ಮಗ ಇದ್ದಿದ್ರೆ ನೀ ಹೇಳಿದ ನಿಜ ಅಂತ ಅನ್ಕೋತಿದ್ದೆ. ನಾನು ತಲೆ ಕೆಡಿಸ್ಕೊಂಡು ಬೇಜಾರು ಮಾಡ್ಕೊಂಡು ಇರ್ತಿದ್ನೇನೋ, ಆದರೆ ಅವನು ಎಲ್ರ ಥರ ಅಲ್ಲ. ನಾನು ಅವನ ಮೇಲೆ ಕೋಪಕ್ಕೋ ಹಠಕ್ಕೋ ಅವನ್ನ ನನ್ನ ಮಾತಾಡ್ಸಕ್ಕೆ ಬರಲಿಲ್ಲ, ಅವನಿಗೆ ನನಗಿಂತ ಕೆಲಸನೇ ಜಾಸ್ತಿ ಆಗೋಯ್ತು ಅಂತ ಹೇಳಿರ್ಬೋದು. ಆದರೆ ಅವನು ಹಾಗೆಲ್ಲ ಅಲ್ಲಮ್ಮ. ಅವನು ಬೆಳಕಿದ್ದ ಹಾಗೆ ಎಲ್ಲ ದಿಕ್ಕಲ್ಲೂ ಹರಿತಾನೆ. ಅವನಿಗೆ ಯಾವ ತಾರತಮ್ಯನೂ ಇಲ್ಲ. ಪ್ರಪಂಚದಲ್ಲಿ ಯಾವ ತಾಯಿಗೂ ಇಷ್ಟು ಪ್ರೀತಿ ಮಾಡೋ ಮಗ ಸಿಕ್ಕಿರಲ್ಲ. ಆದರೆ ಅವನು ನನಗೆ ಸಿಕ್ಕಿದ್ದಾನೆ. ಅವನ ಬಿಸ್ನೆಸ್ ಮೀಟಿಂಗಲ್ಲಿದ್ರೂ ಅವನ ಜೀವ ಎಲ್ಲ ಈ ಅಮ್ಮನ ಹತ್ರನೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೇಡಮ್, ಕೊರಿಯರ್. ಓ ನೋಡು,
ನನ್ನ ಮಗ ನನಗೋಸ್ಕರ ಕೊರಿಯರ್ ಕಳಿಸಿದ್ದಾನೆ, ಒಂದು ನಿಮಿಷ ಬಂದೇ ಇರೋ. ನೋಡು, ನನ್ನ ಮಗ ನನಗೋಸ್ಕರ ಎಷ್ಟೊಂದು ಬ್ಯೂಟಿಫುಲ್ ಬೊಕ್ಕೆ ಕಳಿಸಿದ್ದಾನೆ. ಏನೋ ಲೆಟರು ಇದೆ. ಓಹೋ, ಏನೋ ಬರ್ದಿದ್ದಾನೆ. ಅಮ್ಮ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ತಾಯಿನೂ ತಾನು ಹೆತ್ತ ಮಗನ ನೋಡಿ ಹೆಮ್ಮೆ ಪಡ್ತಾಳೆ. ಯಾಕೆ ಅಂದರೆ ಇದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಐ ಲವ್ ಯು. ಹೌದು ಲೀಲಾ, ನೀನ್ ಕೇಳಿಸ್ಕೊಂಡಿದ್ ನಿಜ. ನಮ್ ಲಾಯರ್ ಕೈ ಕೊಟ್ಟಿದ್ದಾರೆ. ದುರ್ಗಾ ಅವ್ರೆ, ಅವ್ರು ಹೋದ್ರೆ ಹೋಗ್ಲಿ ಬಿಡಿ, ಬೇರೆ ಲಾಯರ್ ಸಿಗ್ತಾರಲ್ಲ, ಅವ್ರನ್ನ ಹುಡುಕಿ. ಲೀಲಾ, ನಿನಗ್ ಸಿಚುವೇಶನ್ ಎಷ್ಟು ಕೆಟ್ಟದಾಗಿದೆ ಅಂತ ಗೊತ್ತಿಲ್ಲ. ನಿನ್ನ ಕಣ್ಣಿಗೆ ಬರೀ ಒಬ್ರು ಲಾಯರ್ ಬಿಟ್ಟು ಹೋಗಿದ್ದಾರೆ ಅಂತ ಮಾತ್ರ ಕಾಣಿಸ್ತಾ ಇದೆ. ಆದ್ರೆ ಇಲ್ಲಿ ವಿಚಾರನೆ ಬೇರೆ ಇದೆ. ಏನು, ಏನಾಗಿದೆ? ಎಜೆ ಪರವಾಗಿ ವಾದ ಮಾಡಕ್ಕೆ ಎಲ್ಲ ಲಾಯರ್ಗಳು ಹಿಂದೇಟ್ ಹಾಕ್ತಾ ಇದ್ದಾರೆ. ಯಾಕೆ ಅಂತ ತಪ್ಪು ಏಜೆ ಏನ್ ಮಾಡಿದ್ದಾರೆ ದುರ್ಗಾ ಅವ್ರೆ? ತಪ್ಪಂತಲ್ಲ ಲೀಲಾ, ಏಜೆ ಸೊಸೈಟಿನಲ್ಲಿ ತುಂಬಾ ದೊಡ್ಡ ವ್ಯಾಲ್ಯೂ ಇರೋಂತ ವ್ಯಕ್ತಿ. ಅವ್ರ ಹೆಸರು ಕೋರ್ಟ್ ವರ್ಗೂ ಬಂದಿದೆ. ಈ ಕೇಸಲ್ಲಿ ಏಜೆ ಏನಾದ್ರೂ ಸೋತ್ರೆ ಅದು ನೇರವಾಗಿ ಲಾಯರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಏಜೇನೆ ಉಳಿಸ್ಕೊಳಕ್ಕಾಗ್ದಿರೋ ನೀವು ಇನ್ ನಮ್ ಕೇಸ್ ಉಳಿಸ್ತೀರಾ ಅಂತ ಜನ ಕೇಳ್ತಾರೆ. ಹಾಗೊಂದ್ ವೇಳೆ ಆಗೋಗ್ಬಿಟ್ರೆ ನಮ್ ಕೆರಿಯರ್ ಕತೆ ಏನು ಅಂತ ನಮ್ ಲಾಯರೇ ಕೇಳ್ತಾ ಇದ್ರು. ಎಲ್ಲಾ ಲಾಯರ್ಗಳು ಇದೇ ಪಾಯಿಂಟ್ ಕೇಳ್ತಾ ಇದಾರಂತೆ. ಹಾಗಿದ್ರೆ ಲಾಯರೇ ಇಲ್ವಾ? ಮತ್ತೆ ನಾವ್ ಕೇಸ್ ಸೋಲ್ತೀವ ದುರ್ಗಾ ಅವ್ರೆ? ನಂಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಲೀಲಾ. ಮುಂದೆ ಏನಾಗುತ್ತೆ ಅಂತಾನೂ ನನಗ್ ಗೊತ್ತಿಲ್ಲ. ನಿನ್ ಲೈಫ್ ಅಲ್ಲಿ ಇದನ್ನೆಲ್ಲ ನೋಡದೆ ಇರೋ ಹುಡುಗಿ ನೀನು ಅಲ್ಲಿ ಒಬ್ಬಳೇ ಇದೆಯಾ. ನಿನಗೆ ಹೇಗ್ ಫೀಲ್ ಆಗ್ತಿರ್ಬೋದು ಅಂತ ನಾನ್ ಗೆಸ್ ಮಾಡಬಲ್ಲೆ. ಲೀಲಾ, ಅಕಸ್ಮಾತ್ ನಾವೇನಾದ್ರೂ ಈ ಕೇಸ್ ಸೋತ್ ಹೋದ್ರೆ ಏಜೆ ಹೆಸರು ಬಿದ್ದು ಹೋಗುತ್ತೆ. ಏಜೆ ಹೆಸರು ಬಿದ್ದೋದ್ರೆ ಅವ್ರು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ್ ಮನೆ, ನಮ್ಮ ಮನೆತನದ ಗೌರವ ಎಲ್ಲಾನು ಬಿದ್ದು ಹೋಗುತ್ತೆ. ನೋಡ್ತಿದ್ದ ಹಾಗೆ ನಮ್ ಕಣ್ ಮುಂದೆನೆ ಎಲ್ಲ ಕಳ್ಕೋಬೇಕಾಗತ್ತೆ ಲೀಲಾ. ದುರ್ಗಾ ಅವ್ರೆ, ನೀವು ಯೋಚನೆ ಮಾಡಬೇಡಿ. ಆ ದೇವರು ಈ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾನೆ. ಅವನೇ ಬಂದು ಇದಕ್ಕೊಂದು ದಾರಿ ತೋರಿಸ್ತಾನೆ. ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಆ ದೇವರು ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಹೆಲ್ಪ್ ಮಾಡ್ತಾನೆ. ನೀವು ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ. ಕೋರ್ಟ್ ಹಿಯರಿಂಗಿಗೆ ಟೈಮ್ ಆಯ್ತು, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಯುವರ್ ಆನರ್, ಎಜೆ ಅವ್ರ ಕೇಸಲ್ಲಿ ಸಾಕ್ಷಿಗಳನ್ನ ಇದುವರೆಗೂ ಕಿವಿಯಾರ ಕೇಳಿದೀವಿ. ಆದ್ರೆ ಕಣ್ಣಾರೆ ನೋಡುವಂತ ಸಾಕ್ಷಿ ಒಂದನ್ನ ಈಗಾಗಲೇ ತಮ್ಮಲ್ಲಿ ಸಬ್ಮಿಟ್ ಮಾಡಿದ್ದೀನಿ. ಅದನ್ನ ಎಲ್ರಿಗೂ ನೋಡೋದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಪ್ಲೇ ಮಾಡಿ. ಥ್ಯಾಂಕ್ ಯು ಯುವರ್ ಆನರ್. ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ ನನಗೆ. ನಾನು ನಿನ್ನನ್ನು ಬರ್ಕಕ್ ಬಿಡಲ್ಲ. ಬಾರ್ದು ನೀನು. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ. ನೀನ್ ಇವತ್ತು ನನ್ನ ಜೊತೆ ಜಗಳ ಆಡ್ಲೇಬೇಕು, ಅಷ್ಟೇ.
ಭಾವ ನೋಡಿದ್ರು ಅವರಲ್ಲ ಅಂತ ಹೇಳ್ತಿದ್ದೀರಲ್ಲ, ನನ್ನ ಪ್ರಕಾರ ಅದು ಏಜೇನೆ. ಈ ಮನೆ ಅನ್ನೋ ಕಾಡಿಗೆ ಸೇರ್ಕೊಂಡು ಈ ಮನೆಯಲ್ಲಿರೋ ಪ್ರಾಣಿಗಳ ಜೊತೆನೇ ಇದ್ಕೊಂಡು ಈ ಕಾಡಿನ ರಾಜನ ಹಿಡಿದು ಬೋನಿಗೆ ಹಾಕೋ ಕೆಲಸ ಇತ್ತಲ್ಲ, ಸಖತ್ ಕಿಕ್ ಕೊಡ್ತು. ಅಲ್ಲ ಮೇಡಮ್, ನನ್ನನ್ನು ಏನೇನೋ ಮಾತಾಡ್ಬೇಡಿ ಅಂತ ಹೇಳಿ ಈಗ ನೀವೇ ಏನೇನೋ ಮಾತಾಡ್ತಿದ್ದೀರಾ. ಅಲ್ಲ ಮೇಡಮ್, ಅವ್ರು ನಮ್ಮ ಬಾಸ್ ಆಗಿದ್ದಿದ್ರೆ ಅವ್ರು ಯಾಕೆ ಮೇಡಮ್ ಅಂತಾರೆ ಮೇಡಮ್ ಸಾಯ್ಸಕ್ ಹೋಗ್ತಾರೆ? ಅದು ಆ ರೇಂಜಿ ಕೋಪ. ಇದು ನಮ್ಮ ಬಾಸ್ ಅಲ್ವೇ ಅಲ್ಲ ಮೇಡಮ್. ನಮ್ಮ ಬಾಸ್ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನಾನು ಒಂದು ದಿನಾನೂ ನೋಡಿಲ್ಲ. ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ. ಏಜೆ ಕೋಪ ಮಾಡ್ಕೊಂಡಿರೋದನ್ನ ನಾನು ನೋಡಿದ್ದೀನಿ. ಆದ್ರೆ ಇಲ್ಲಿ ಅಂತರ ಅಕ್ಕನ ಮೇಲೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಏಜೆ ಕೋಪ ಮಾಡ್ಕೊಂಡ್ರೆ ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ. ಅದಕ್ಕೆ ನಾನೇ ಸಾಕ್ಷಿ ವಿಶ್ವರೂಪ್. ಯಾರು ನಂಬಲ್ಲ. ಈ ಕೆಲಸನ ನಾನ್ ಮಾಡಿದ್ದೀನಿ ಅಂದ್ರೆ ಯಾರು ನಂಬೋದಿಲ್ಲ. ಆದ್ರೆ ಏಜೆನ ನಂಬಿದ ಜನ ಏಜೆ ಇಂಥ ಕೆಲಸ ಮಾಡಿದ್ನ ಅನ್ನೋದನ್ನ ಕಣ್ಣಾರೆ ಕಂಡು ಎಲ್ರು ಬೆಚ್ಚಿ ಬೀಳ್ತಾರೆ. ಇಂಥವನು ಈ ಸೊಸೈಟಿಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಆ ಏಜೆನ ಜೈಲಿಗೆ ತಳ್ತಾರೆ. ಅಯ್ಯೋ ಮೇಡಮ್, ನಂಗೆ ನಂಬಕ್ಕೆ ಆಗ್ತಿಲ್ಲ ಮೇಡಮ್. ಅಕಸ್ಮಾತ್ ನೀವು ಹೇಳ್ದಾಗಿದ್ದು ರಿಯಲ್ ವಿಡಿಯೋನ ಆಗಿದ್ದಿದ್ರೆ ಆ ವಿಡಿಯೋನ ಮಾಡ್ದವ್ರು ಯಾರು ಅಲ್ವಾ? ಈ ವಿಡಿಯೋನ ಯಾರೋ ಒಬ್ರು ರೆಕಾರ್ಡ್ ಮಾಡಿರ್ಬೋದು. ಆದ್ರೆ ಈ ವಿಡಿಯೋ ಲಾಯರ್ಗೆ ಹೇಗೆ ಸಿಕ್ತು? ಲಾಯರ್ ಸಿಗಕ್ಕಿಂತ ಮುಂಚೆ ಈ ವಿಡಿಯೋ ರೆಕಾರ್ಡಿಂಗು ಬೇರೆಯವ್ರ ಹತ್ರ ಇತ್ತಾ? ಮತ್ತೆ ಈ ವಿಡಿಯೋನ ಲಾಯರ್ಗೆ ಯಾರು ಕೊಟ್ರು? ಅಯ್ಯೋ, ಏನ್ ವಿಶ್ವರೂಪ್, ಒಂದು ಗೊತ್ತಾಗ್ತಿಲ್ವಲ್ಲ. ಲೀಲಾ, ಅಲ್ಲಿ ಏನಾಗ್ತಾ ಇದೆಯಮ್ಮ? ಏಜೆ ಸರ್ ಚೆನ್ನಾಗಿದ್ದಾರೆ ತಾನೇ? ಅಪ್ಪ, ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ, ಇಲ್ಲೆಲ್ಲ ನಾವು ನೋಡ್ಕೋತಾ ಇದ್ದೀವಿ. ಲೀಲಾ, ನೀನ್ ಆಡ್ತಿರೋ ಮಾತಲ್ಲಿ ಕಾನ್ಫಿಡೆನ್ಸ್ ಇದೆ, ಆದ್ರೆ ನಿನ್ ಧ್ವನಿನಲ್ಲಿ ಕಾನ್ಫಿಡೆನ್ಸ್ ಇಲ್ವಲ್ಲ ಮಗಳೇ. ನೋಡಮ್ಮ, ನನಗೇನಾದ್ರೂ ಆಗುತ್ತೆ ಅನ್ನೋ ಭಯಕ್ಕೆ ಹೇಳ್ದೆ ಮುಚ್ಚಿಟ್ಬೇಡ. ಸತ್ಯ ಹೇಳ್ಬಿಡಮ್ಮ. ನಿಮ್ಮ ಅಪ್ಪಂಗೆ ಏನೂ ಆಗಲ್ಲ. ನೀನು ನಮ್ಮನ್ನ ಅಲ್ಲಿಗೆ ಬರೋದ್ರಿಂದ ತಡೆದಿದ್ಯಾ, ಅಲ್ಲಿಂದ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ, ಇಲ್ಲಿರಕ್ಕೂ ಆಗದೆ ಅಲ್ಲಿ ಬರೋಕ್ಕೂ ಆಗದೆ ನಾವು ಒತ್ತಾಡ್ತಾ ಇದೀವಿ ಕಣಮ್ಮ. ಇಲ್ಲಪ್ಪ, ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಾ ಇರೋದು. ಏಜನ ಕರ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಅದು ಸ್ವಲ್ಪ ಓಡಾಟ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಗಂಟ್ಲು ಒಣಗ್ದಂಗಾಗಿದೆ. ನೀನೇನು ಟೆನ್ಷನ್ ತಗೋಬೇಡ ಅಪ್ಪ. ಅಪ್ಪ, ಅಮ್ಮಂಗೆ ಹೇಳು ನಾನಿಲ್ಲಿ ಚೆನ್ನಾಗಿದ್ದೀನಿ, ಎಲ್ಲ ಆರಾಮಾಗಿದೆ ಅಂತ. ಎಲ್ಲ ಸರಿ ಹೋದ್ಮೇಲೆ ನೀವು ಮನೆಗೆ ಬನ್ನಿ ಆಯ್ತಾ? ಅಲ್ಲಿ ತನಕ ಬರಕ್ ಹೋಗ್ಬೇಡಿ, ಇಲ್ಲೆಲ್ಲ ನಾನು ನೋಡ್ಕೋತೀನಿ. ಆಹಾ, ಇಲ್ಲಿ ತವ್ರ ಮನೆಗೂ ಯಾವ ನೋವು ಆಗ್ಬಾರ್ದು, ಅಲ್ಲಿ ಗಂಡನ ಮನೆ ನೋವು ಹೊರಗಡೆ ಯಾರಿಗೂ ಗೊತ್ತಾಗ್ಬಾರ್ದು. ಅಪ್ಪ, ಒಳ್ಳೆ ಗೃಹಿಣಿ ಲಕ್ಷಣಗಳು ಎಲ್ಲ ನಿನ್ನಲ್ಲಿ ಕಾಣ್ತಾ ಇದಾವಮ್ಮ. ನೀನು ಇಷ್ಟೊಂದು ಒಳ್ಳೆ ಮಾತುಗಳನ್ನ ಆಡಿದ್ಯಲ್ಲ, ಅದ್ರಲ್ಲಿ ಯಾವುದೋ ಒಂದಕ್ಕೆ ಆ ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಟ್ರೆ ನಿನ್ ಗಂಡ ಯಾವುದೇ ಕಳಂಕ ಇಲ್ಲದೆ ಹೊರಗೆ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ನಾನು ಏಜೆ ವಿಷಯದಲ್ಲಿ ಮಾಡಿರೋ ಎಡವಟ್ನ ಅಪ್ಪಂಗೆ ಹೇಳ್ಬಿಡ್ಲಾ? ಏನಾದ್ರೂ ಕೇಳ್ಬೇಕಿತ್ತ ಮರಿ? ಏನಿಲ್ಲಪ್ಪ, ಏನೋ ಯೋಚನೆ ಮಾಡ್ತಿದ್ದೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಾ ಸರಿ ಅಮ್ಮ, ಎಲ್ಲ ಒಳ್ಳೇದಾಗುತ್ತೆ, ದೇವ್ರಿದಾನೆ, ಯೋಚನೆ ಮಾಡ್ಬೇಡ. ಸರಿ ಅಪ್ಪ. ಲೀಲಾ, ನಿನ್ ಕೈಲಿ ಅಪ್ಪಂಗೆ ಹೇಳಕ್ಕಾಗ್ಲಿಲ್ಲ, ಇನ್ ಏಜಿಗೆ ಏನ್ ಹೇಳ್ತೀಯಾ? ನಿನ್ ಲೈಫಲ್ಲಿ ಎಷ್ಟೆಲ್ಲ ಎಡವಟ್ಟು ಮಾಡಿದ್ರು ಅದೆಲ್ಲದಕ್ಕಿಂತ ಇದೇ ದೊಡ್ಡ ಎಡವಟ್ಟು ಕಣೆ. ಯೋರಾನ, ಪ್ರೀತಿಗೆ ಜೀವ ಕೊಡೋ ಶಕ್ತಿ ಇದೆ ಹೊರತು ಜೀವ ತೆಗೆಯೋ ಶಕ್ತಿ ಅಲ್ಲ. ಯುದ್ಧದಿಂದ ಗೆಲ್ಲಕ್ಕಾಗದೇ ಇರೋದನ್ನ ಪ್ರೀತಿಯಿಂದ ಗೆಲ್ಬೋದು. ಯಾರಿಗೂ ತಲೆ ಬಾಗದೇ ಇದ್ದವನು
ಪ್ರೀತಿಗೆ ಶರಣಾಗಿದ್ದೆ. ಬೈದರೂ ತಿಂದೇ ಇರೋ ಮಗು ಪ್ರೀತಿಯಿಂದ ತುತ್ತು ಮಾಡಿ ತಿನ್ಸಿದ್ರೆ ಹೊಟ್ಟೆ ತುಂಬ ತಿನ್ನುತ್ತೆ. ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಆಟಮ್ ಬಾಂಬ್ಸ್, ನ್ಯೂಕ್ಲಿಯರ್ ವೆಪನ್ಸ್, ಟ್ಯಾಂಕರ್ಸ್ ಇದೆಲ್ಲ ಇದ್ರೂ ಯುದ್ಧಗಳು ಕಮ್ಮಿ ಆಗುತ್ತೆ. ಅದಕ್ಕೆಲ್ಲ ಕಾರಣ ಈ ಪ್ರೀತಿ, ಯುವರ್ ಆನರ್. ಒಬ್ಬ ವ್ಯಕ್ತಿ ಕಾಟಾಚಾರಕ್ಕೆ ಓದ್ಕೊಂಡು ಫ್ರೆಂಡ್ಸ್ ಜೊತೆ ಬೈಕಲ್ಲಿ ತಿರುಗಾಡ್ಕೊಂಡು ಪರೋಡಿ ಥರ ಇದ್ದ. ಆದ್ರೆ ಇವತ್ತು ಅವನು ಕೋಟ್ಯಾಧೀಶ್ವರ. ಸೊಸೈಟಿಲಿ ಒಳ್ಳೆ ಹೆಸರದೇ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ಹೆಸರು ಮಾಡಿದ್ದಾನೆ. ಅದಕ್ಕೆ ಕಾರಣ ಈ ಪ್ರೀತಿ. ಅಂಡ್ ಆ ವ್ಯಕ್ತಿ ಅಭಿರಾಮ್ ಜಯಶಂಕರ್. ನನ್ನನ್ನು ಪ್ರೀತಿಯಿಂದ ತಿದ್ದಿದ್ದು ನನ್ನ ಹೆಂಡತಿ ಅಂತೀರ.